ಹೊಸ ಮುಖ್ಯಮಂತ್ರಿಗಳು, ಹೊಸ ಸರ್ಕಾರ, ಹೊಸ ಮಂತ್ರಿಗಳು, ಹೊಸ ಪಡೆ, ಹೊಸ ಉತ್ಸಾಹದೊಂದಿಗೆ ವಿಧಾನಮಂಡಲ ಅಧಿವೇಶನಕ್ಕೆ ಚಾಲನೆ ಸಿಕ್ಕಿದೆ. ಇವತ್ತು ಮೊದಲ ದಿವಸ ಆದ ಕಾರಣದಿಂದಾಗಿ ಅಲ್ಲಿ ಚರ್ಚೆಗಳಿಗೆ ಅವಕಾಶಗಳು ಇರಲಿಲ್ಲ. ಇವತ್ತೇನಿದ್ರೂ ಕೂಡ ಸಂತಾಪ ಸೂಚನೆಗೆ ಮಾತ್ರ ಅದು ಸೀಮಿತ ಆಗಿತ್ತು, ಸಂತಾಪ ಸಲ್ಲಿಕೆಗೆ ಸೀಮಿತ ಆಗಿತ್ತು ಕಲಾಪಗಳು. ಆದರೆ ನಾಳೆಯಿಂದ ಏನೆಲ್ಲ ಸಾಗಬಹುದು ಅನ್ನೋದರ ಮುನ್ಸೂಚನೆಯನ್ನು ಮೊದಲ ದಿವಸವೇ ಕೊಟ್ಟಿದ್ದಾರೆ. ಮೊದಲ ದಿವಸವೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಪ್ರತಿಪಕ್ಷದ ಕಡೆಯಿಂದ ನಡೀತಾ ಇದೆ, ಆಡಳಿತ ಪಕ್ಷದಿಂದ ನಡೀತಾ ಇದೆ. ಒಂದು ರೀತಿಯ ಸಮರಾಭ್ಯಾಸವನ್ನು, ಅಕ್ಷರಶಃ ಸಮರಾಭ್ಯಾಸವನ್ನೇ ಮಾಡ್ತಾ ಇದ್ದಾರೆ ಆಡಳಿತ ಮತ್ತು ಪ್ರತಿಪಕ್ಷಗಳು ಈ ಬಾರಿಯ ಕಲಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ನಡುವೆ ಬರುವಂತಹದ್ದು ಸ್ಪೀಕರ್ ಚುನಾವಣೆ, ಸಭಾಪತಿ ಚುನಾವಣೆ, ಈ ಆಯ್ಕೆಯ ಪ್ರಕ್ರಿಯೆಗಳು ಕೂಡ ನಡೆಯುವಂತಹದ್ದಿದೆ. ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ, ಹೊಸ ಮಂತ್ರಿಗಳು, ಈ ಮೂಲಕ ಹೊಸತನದೊಂದಿಗೆ, ಹೊಸ ಉತ್ಸಾಹದೊಂದಿಗೆ ವಿಧಾನಮಂಡಲದ ಅಧಿವೇಶನವೂ ಕೂಡ ಶುರುವಾಗಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಗದ್ದಲಗಳು ಗ್ಯಾರಂಟಿ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ಯಾಕೆಂದರೆ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಅಸ್ತ್ರ ಬ್ರಹ್ಮಾಸ್ತ್ರಗಳೇ ಈಗ ರೆಡಿ ಆಗ್ತಾ ಇದ್ದಾವೆ. ಏಟಿಗೆ ಎದುರೇಟು ಕೊಡೋದಕ್ಕೆ, ಸೇರಿಗೆ ಸವ್ವಾ ಸೇರು ಅನ್ನುವಂತಹ ರೀತಿಯಲ್ಲಿ ಏಟಿಗೆ ಎದುರೇಟನ್ನು ಕೊಡೋದಕ್ಕೆ ಬೇಕಾದಂತಹ ತಯಾರಿ ಎರಡೂ ಕಡೆಯೂ ಕೂಡ ಸಜ್ಜಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮೊದಲ ದಿವಸವೇ ತಮ್ಮ ಮಂತ್ರಿಗಳನ್ನು ಪರಿಚಯಿಸೋದಕ್ಕೆ ಮುಖ್ಯಮಂತ್ರಿಗಳು ಎದ್ದು ನಿಂತರೆ ಪ್ರತಿಪಕ್ಷ ನಾಯಕರು ಹೇಳಿದರು, ಇವತ್ತು ಬೇಡ, ನೀವು ಹೊಸ ಸಂಪ್ರದಾಯ ಎಲ್ಲ ತಂದು ಇಡೋದು ಬೇಡ, ಇಲ್ಲಿ ಏನಿದ್ರು ಮೊದಲು ಸಂತಾಪ ಸೂಚನೆ ಆಗಲಿ, ಸಂತಾಪ ಸೂಚನೆ ಮುಗಿದ ನಂತರ ನಿಮ್ಮ ಹೊಸ ಸರ್ಕಾರದ ಉತ್ಸಾಹಗಳನ್ನೆಲ್ಲ ನಾಳೆ ನೀವು ಪ್ರದರ್ಶಿಸಿ ಅಂತ ಹೇಳಿಕೊಂಡು ಕಾಲೆಳೆಯುವ ಕೆಲಸವನ್ನು ಮಾಡಿದರು. ಮುಖ್ಯಮಂತ್ರಿಯವರು ಕೂಡ ಆಯಿತು, ಪ್ರತಿಪಕ್ಷ ನಾಯಕರು ಹೇಳಿದಂಗೆ ನಡೀಲಿ ಅಂತ ಹೇಳ್ಕೊಂಡು ಮೊದಲ ದಿವಸದ ಕಲಾಪವನ್ನು ನಡೆಸಿದ್ದಾರೆ. ಆದರೆ ಸಭಾನಾಯಕರಾಗಿ ಇವತ್ತು ಶಿವಕುಮಾರ್ ಅವರಿಗೆ ಮೊದಲ ಅಧಿವೇಶನ. ಸಭಾನಾಯಕರು ತಮ್ಮ ಕೊರಳಿನಲ್ಲಿ ಇದುವರೆಗೆ ಬೇರೆ ಬೇರೆ ಕಲರ್ನ ಶಾಲ್ಗಳನ್ನು ಹಾಕ್ಕೊಂಡು ಬರ್ತಾ ಇದ್ರು. ಆದರೆ ಮೊದಲ ದಿವಸ ಕಲಾಪದಲ್ಲಿ ಭಾಗಿಯಾಗುವಾಗ ಹೇಗೆ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಯಾವ ಒಂದು ಶಾಲನ್ನು ಧರಿಸಿದ್ರು, ಅದೇ ಶಾಲನ್ನು ಮೊದಲ ದಿವಸದ ಕಲಾಪದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಧರಿಸಿ ಬಂದಿದ್ರು. ಕಲಾಪಕ್ಕೆ ಎಂಟ್ರಿ ಕೊಡೋದಕ್ಕಿಂತ ಮುಂಚಿತವಾಗಿ ಸಭಾ ಮಂದಿರಕ್ಕೆ, ಅಂದರೆ ವಿಧಾನಸಭೆಯ ಸಭಾಂಗಣಕ್ಕೆ ಒಳ ಪ್ರವೇಶಿಸೋದಕ್ಕಿಂತ ಮುಂಚಿತವಾಗಿ ಆ ಆಡಳಿತ ಪಕ್ಷದ ದ್ವಾರದಿಂದ ಒಳಗಡೆ ಬರುವಾಗ ಅಲ್ಲಿ ಏನು ತಲೆಬಾಗಿ ಆ ಮೆಟ್ಟಿಲುಗಳಿಗೆ ವಂದಿಸಿ ಅದನ್ನು ಹಣೆಗೆ ಒತ್ತಿ ಆ ಮೂಲಕ ಒಳಗಡೆ ಬಂದಿದ್ದಾರೆ. ಒಂದು ರೀತಿಯಂತಹ ಹೊಸ ಸಂಪ್ರದಾಯ. ಎಲ್ರಿಗೂ ಕೂಡ ಅವರದೇ ಆದಂತಹ ನಂಬಿಕೆಗಳಿರ್ತವೆ, ಅವರದೇ ಆದಂತಹ ವಿಶ್ವಾಸಗಳಿರುತ್ತೆ. ಆಯಾ ಕುರ್ಚಿಗಳಲ್ಲಿ ಕುಳಿತಾಗ ಅದಕ್ಕೆ ಪೂರಕವಾಗಿ, ಅದಕ್ಕೆ ಬದ್ಧವಾಗಿ ಕೆಲಸ ಮಾಡುವಂಥದ್ದು ಎಲ್ಲದಕ್ಕಿಂತ ಬಹಳ ದೊಡ್ಡದಾದಂತಹ ನಿರೀಕ್ಷೆ ಕರ್ನಾಟಕದ ಜನರಿಗಿರುವಂಥದ್ದು. ನಿಮ್ಮ ಆಚರಣೆಗಳೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಲಿ ಅನ್ನುವಂತಹ ನಿರೀಕ್ಷೆಯನ್ನು ಕರ್ನಾಟಕದ ಜನ ಇಟ್ಕೊಳ್ತಾರೆ. ನೀವು ಅದೇ ಪವಿತ್ರ ಭಾವದೊಂದಿಗೆ ಆ ಸ್ಥಾನದಲ್ಲಿ ಕುಳಿತುಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ. ಯಾಕಂದರೆ ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭ ಆಗಿದೆ. ಮೊದಲ ದಿನ ಸಂತಾಪ ಸಲ್ಲಿಕೆಯನ್ನು ಮಾಡಲಾಗಿರುವಂಥದ್ದು. ಮೊದಲ ದಿವಸದ ಕಲಾಪದಲ್ಲಿ ಯಥಾ ಪ್ರಕಾರವಾಗಿ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸಲ್ಲಿಸಲಾಗಿದೆ. ಮೃತ ರಾಜಕಾರಣಿಗಳು, ವಿವಿಧ ಕ್ಷೇತ್ರಗಳ ಗಣ್ಯರು, ಇವರೆಲ್ಲರೂ ಕೂಡ ಎರಡೂ ಕಲಾಪಗಳಲ್ಲಿ ಇವತ್ತು ಸಂತಾಪವನ್ನು ಸೂಚಿಸಲಾಗಿದೆ. ವಿಶೇಷವಾಗಿ ಈ ಒಂದು ಶಾಸನ ಸಭೆಯ ಸಿಟ್ಟಿಂಗ್ ಸದಸ್ಯರಾಗಿದ್ದಂತಹ, ಮಂತ್ರಿಯೂ ಕೂಡ ಆಗಿದ್ದಂತಹ ಡಿ ಸುಧಾಕರ್ ಅವರು ಕೂಡ ಮೃತಪಟ್ಟಿರೋದ್ರಿಂದಾಗಿ ಅವರಿಗೆ ಸಂತಾಪವನ್ನು ಸೂಚಿಸಿ ಇವತ್ತು ಗಣ್ಯರಿಗೆಲ್ಲರಿಗೂ ಕೂಡ ಸಂತಾಪವನ್ನು ಸಲ್ಲಿಸಿ ನಂತರ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ನಾಳೆಯಿಂದಲೇ ಅಧಿವೇಶನದಲ್ಲಿ ಅಗ್ನಿ ಪರೀಕ್ಷೆ ಮುಖ್ಯಮಂತ್ರಿಯವರಿಗೂ ಕೂಡ ಎದುರಾಗುವಂಥದ್ದಿದೆ. ಯಾಕಂದರೆ ಈ ಬಾರಿಯ ಕಲಾಪದಲ್ಲಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಒಂದು ರೀತಿಯಾದಂಥ ತಾಲೀಮು ಅಲ್ಲ, ಬಹಳ ದೀರ್ಘಕಾಲೀನವಾದ ತಾಲೀಮನ್ನು ಮಾಡ್ಕೊಂಡು ಬಂದಿದೆ ಪ್ರತಿಪಕ್ಷ. ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪಿಸ್ತಾ ಬಂದಿದೆ. ವಿಶೇಷವಾಗಿ ಈಗ ಕ್ಯಾಬಿನೆಟ್ನಲ್ಲಿ ನಾಗೇಂದ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ಅದು ಕೂಡ ಒಂದು ಪ್ರಬಲ ಅಸ್ತ್ರವಾಗಿ ಪ್ರತಿಪಕ್ಷಕ್ಕೆ ಸಿಕ್ಕಿದೆ. ಆ ಮೂಲಕವಾಗಿ ಹೋರಾಟ ಮಾಡ್ತಾರೆ. ಪರಸ್ಪರ ಟೀಕೆ, ಆರೋಪ, ಪ್ರಶ್ನೆಗಳ ಸುರಿಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದ್ದೇ ಇರುವಂಥದ್ದು. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡೇ ಬಂದಿದ್ದಾರೆ. ವಿಶೇಷವಾಗಿ ಅಸ್ತ್ರ ಪ್ರತ್ಯಸ್ತ್ರಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯುವಂಥ ಕೆಲಸವನ್ನು ಪ್ರತಿಪಕ್ಷ ಭಾರತೀಯ ಜನತಾ ಪಕ್ಷ ಮಾಡುವಂಥದ್ದು ನಿಶ್ಚಿತ. ಯಾಕಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು, ಹಾಗೆಯೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಇವರಿಬ್ಬರು ಕೂಡ ಈ ವಿಚಾರದಲ್ಲಿ ಬಹಳ ಸೀರಿಯಸ್ ಆಗಿ ವಿಚಾರವನ್ನು ಕೈಗೆತ್ತಿಕೊಂಡು ರಾಜೀನಾಮೆಯನ್ನು ಪಡ್ಕೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ವಾಲ್ಮೀಕಿ ಹಗರಣದ ಸಂಪೂರ್ಣ ಹಣವೂ ಕೂಡ ವಸೂಲಾಗಿದೆ, ಒಂದು ಬಿಡಿಗಾಸನ್ನು ಕೂಡ ಉಳಿಸದಂತೆಯೇ ಸಂಪೂರ್ಣವಾಗಿ ವಸೂಲಾಗಿದೆ. ಆದರೆ ಅದರಲ್ಲಿ 1 ರೂಪಾಯಿಯೂ ಕೂಡ ಬಿ ನಾಗೇಂದ್ರ ಅವರಿಂದ ವಸೂಲಾಗಿರುವಂಥದ್ದಲ್ಲ. ಹಾಗಾಗಿ ನಾಗೇಂದ್ರ ಅವರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಸಮರ್ಥನೆ ಕಾಂಗ್ರೆಸ್ ಕಡೆಯಿಂದ ಇದ್ದೇ ಇದೆ.
ಇನ್ನು ಕಾವೇರಿ ನದಿ ನೀರು ಹಂಚಿಕೆ ವಿವಾದವನ್ನು ಕೂಡ ಪ್ರತಿಪಕ್ಷಗಳವರು ಪ್ರಸ್ತಾಪಿಸಬಹುದು. ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣಗಳ ಬಗ್ಗೆ ಪ್ರಸ್ತಾಪ ಆಗಬಹುದು. ವಿಶೇಷವಾಗಿ ತಮಿಳುನಾಡಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂದರೆ ಮೈತ್ರಿ ಸರ್ಕಾರ ಇರೋದ್ರಿಂದಾಗಿ ಅದ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು. ಆದರೆ ಕಾವೇರಿ ಮೇಕೆದಾಟು ವಿಚಾರದಲ್ಲಿ ಸರ್ಕಾರ ತನ್ನ ನಿಲುವನ್ನು ಅತ್ಯಂತ ಸ್ಪಷ್ಟವಾಗಿ ಹೊಂದಿದೆ. ಕೇಂದ್ರ ಸರ್ಕಾರದಿಂದ ನೆರವು ತಗೊಂಡು ಬನ್ನಿ, ನೀವು ಆ ಮೂಲಕ ಮೇಕೆದಾಟು ಯೋಜನೆಗೆ ನೀವು ಅವಕಾಶವನ್ನು ಮಾಡಿಕೊಡಿಸಿ ಅನ್ನುವಂಥದ್ದನ್ನು ವಿಶೇಷವಾಗಿ ಮುಖ್ಯಮಂತ್ರಿಯವರು ಪ್ರಸ್ತಾಪ ಮಾಡಬಹುದು. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ರತಿಪಕ್ಷಗಳು ಅಸ್ತ್ರವನ್ನು ರೆಡಿ ಮಾಡಿಕೊಂಡಿದ್ದಾವೆ. ಗ್ಯಾರಂಟಿ ಮತ್ತು ಸಾಧನೆಗಳನ್ನು ಅನಾವರಣ ಮಾಡ್ತಾನೆ ಹೇಗೆಲ್ಲ ಬರ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸರ್ಕಾರ ಕೆಲಸ ಮಾಡಿದೆ ಅನ್ನೋದನ್ನು ಮುಖ್ಯಮಂತ್ರಿಯವರು ಅವರ ಸರ್ಕಾರ ಹೇಳ್ಬೋದು, ಉಪಮುಖ್ಯಮಂತ್ರಿಯವರು ಹೇಳ್ಬೋದು. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟವನ್ನು ಬಹಳ ತೀವ್ರಗೊಳಿಸೋದಕ್ಕೆ ಬೇಕಾದಂಥ ತಯಾರಿ ವಿಶೇಷವಾಗಿ JDS ಕಡೆಯಿಂದ ನಡೆದಿದೆ. ಹಾಗೂ ಭಾರತೀಯ ಜನತಾ ಪಕ್ಷವು ಕೂಡ ಈ ವಿಚಾರದಲ್ಲಿ ತನ್ನದೇ ಆದಂತಹ ತಂತ್ರಗಾರಿಕೆಯನ್ನು ರೂಪಿಸಿದೆ. ಬಿಡದಿ ಟೌನ್ಶಿಪ್ JDS BJPಯ ಪಾತ್ರಗಳನ್ನು ಸಂಪೂರ್ಣವಾಗಿ ಬಿಚ್ಚಿಡೋದಕ್ಕೆ ಮುಖ್ಯಮಂತ್ರಿಯವರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಹಿಂದಿನ ದಾಖಲೆಗಳನ್ನು, ಯಾರ್ಯಾರ ಭಾಷಣಗಳನ್ನು, ಸರ್ಕಾರಗಳ ನಿರ್ಧಾರಗಳನ್ನು, ಆಯಾ ಕಾಲದ ನಿಲುವುಗಳನ್ನು ಇವೆಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡೇ ಇದ್ದಾರೆ ಆಗಲೇ ಮುಖ್ಯಮಂತ್ರಿಯವರು. ಇನ್ನು ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಪ್ರತಿಪಕ್ಷಗಳ ಅಸ್ತ್ರ ಯಥಾಪ್ರಕಾರವಾಗಿ ಸರ್ಕಾರದ ವಿರುದ್ಧ ಪ್ರಯೋಗ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಆಗ್ತಿರುವಂತಹ ಅನುದಾನ ತಾರತಮ್ಯದ ಬಗ್ಗೆ ಆಡಳಿತ ಪಕ್ಷವೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನು ಮಾಡೋದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿದೆ. ಹೀಗೆ ಎಲ್ಲ ರೀತಿಯಾದಂತಹ ಒಂದು ಪೈಪೋಟಿಗೆ ಈ ಬಾರಿಯ ಸದನ ಸಜ್ಜಾಗ್ತಾ ಇರುವಂಥದ್ದು. ಆ ರೀತಿಯಾದಂತಹ ಒಂದು ಸಂಘರ್ಷಕ್ಕೆ, ಈ ಬಾರಿಯ ಸಮರಕ್ಕೆ ಸಜ್ಜಾಗಿದೆ ಸದನ. KPSC ಪರೀಕ್ಷೆಯಲ್ಲಿ ನಡೆದಿರುವಂಥ ಅಕ್ರಮದ ಬಗ್ಗೆ ಪ್ರತಿಪಕ್ಷಗಳು ಮಾತಾಡಬಹುದು. ದೆಹಲಿ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜನ್ನು ಸರ್ಕಾರದ ಕಡೆಯಿಂದಲೂ ಕೂಡ ಪ್ರಸ್ತಾಪ ಮಾಡಬಹುದು. ಹೀಗೆ ಏಟಿಗೆ ಎದುರೇಟು ಕೊಡುವಂತಹ ಕೆಲಸವನ್ನು ಎರಡೂ ಕಡೆಯವರು ಮಾಡೋದಕ್ಕೆ ತಯಾರಿಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತಯಾರಿಗಳಾಗಿದ್ದಾವೆ. ಶಾಸಕರಿಗೆ ಹಣ ಹಂಚಿಕೆ ವಿಳಂಬ ಆಗ್ತಾ ಇರೋದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬಹುದು. SIR ಪರಿಷ್ಕರಣೆಯಲ್ಲಿರುವಂತಹ ಲೋಪದೋಷಗಳನ್ನು ಸರ್ಕಾರ ಪ್ರಸ್ತಾಪ ಮಾಡಬಹುದು. ಹೀಗೆ ಬಹಳಷ್ಟು ವಿಚಾರಗಳು ಎರಡೂ ಕಡೆಯ ಬತ್ತಳಿಕೆಯಲ್ಲಿ ಬೇಕಷ್ಟು ಅಸ್ತ್ರಗಳು ರೆಡಿಯಾಗಿದ್ದಾವೆ. ಇನ್ನು ಇವತ್ತಿನ ಸದನಕ್ಕೆ ಸಂಬಂಧಪಟ್ಟಂತೆ, ಕಲಾಪಕ್ಕೆ ಸಂಬಂಧಪಟ್ಟಂತೆ ಯುದ್ಧಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಮೈತ್ರಿ ನಾಯಕರುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾದಂತಹ ಸಭೆಗಳು ಈ ನಿಟ್ಟಿನಲ್ಲಿ ನಡೆದಿದ್ದಾವೆ. ಸಂಜೆ ಖಾಸಗಿ ಹೋಟೆಲ್ನಲ್ಲಿ BJP ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿದೆ. ಆ ಸಭೆಯಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಅನ್ನುವುದರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡಿಕೊಳ್ಳಬಹುದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ನಾಯಕರು ತಮ್ಮದೇ ಆದಂತಹ ಮಾರ್ಗದರ್ಶನವನ್ನು ಕೊಡಬಹುದು. ಏನೆಲ್ಲ ವಿಚಾರಗಳನ್ನು ಕೈಗೆತ್ತಿಕೊಳ್ಳಬೇಕು, ಸದನದಲ್ಲಿ ಸರ್ಕಾರಕ್ಕೆ ಹೇಗೆಲ್ಲ ಬಿಸಿ ಮುಟ್ಟಿಸಬೇಕು, ಮತ್ತು ಸಭಾಪತಿ ಚುನಾವಣೆ, ಸ್ಪೀಕರ್ ಚುನಾವಣೆಯ ಸಂದರ್ಭದಲ್ಲಿ ವಹಿಸಬೇಕಾದಂತಹ ಪಾತ್ರದ ಬಗ್ಗೆ ಕೂಡ, ಅಂದರೆ ಆ ಸಂದರ್ಭದಲ್ಲೂ ಕೂಡ ಸದನವನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಬಹುದು. ಸದನದ ಒಳಗೂ ಹೊರಗೂ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಎಂಬುದರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಈ ಯುದ್ಧಕ್ಕೆ ಸರ್ಕಾರವು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ವಿಶೇಷ ಮುತುವರ್ಜಿ ವಹಿಸಿ ಒಂದು ವಿಶೇಷ ಸಭೆಯನ್ನು ಕೂಡ ಆರ್ಗನೈಸ್ ಮಾಡಿಕೊಂಡ್ರು. ಆ ಸಭೆಯಲ್ಲಿ ಹಿರಿಯ ನಾಯಕರುಗಳು ಕೂಡ ಉಪಸ್ಥಿತರಿದ್ದರು, ಸಚಿವರುಗಳು ಉಪಸ್ಥಿತರಿದ್ದರು. ಇವರೆಲ್ಲರ ಮೂಲಕವಾಗಿ ಮಾರ್ಗದರ್ಶನವನ್ನು ಪಡ್ಕೊಳ್ಳಲಾಗಿದೆ. ಪ್ರತಿಪಕ್ಷಗಳ ಟೀಕೆ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಅಂದರೆ ಸಚಿವರುಗಳಿಗೂ ಕೂಡ ಅಲ್ಲಿ ಮಾಜಿ ಸಭಾಪತಿಗಳನ್ನು ಕೂಡ ಕರೆಸಿಕೊಂಡು ಅವರ ಮೂಲಕವಾಗಿ ಕೂಡ ಮಾರ್ಗದರ್ಶನವನ್ನು ಪಡ್ಕೊಳ್ಳಲಾಗಿದೆ. ಅವರ ಅಭಿಪ್ರಾಯಗಳನ್ನು ಕೂಡ ಇಟ್ಕೊಂಡೇ ಹೇಗೆ ಮುಂದಿನ ಹೆಜ್ಜೆಯನ್ನು ಇಡಬಹುದು ಅಂತೇಳಿ ನೂತನ ಸಚಿವರುಗಳೊಂದಿಗೆ ಈಗಾಗಲೇ ಸಭೆಯನ್ನು ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ನೂತನ ಸಚಿವರುಗಳ ಜೊತೆಗೂ ಕೂಡ ಸಭೆಯನ್ನು ಮಾಡಿದ್ದಾರೆ. ಇಲಾಖೆಗಳ ಪ್ರಶ್ನೆಗಳಿಗೆ ಜವಾಬ್ದಾರಿಯಿಂದ ಮತ್ತು ಜಾಗೃತರಾಗಿ ಉತ್ತರ ಕೊಡುವಂತೆ ಸಲಹೆಯನ್ನು ಕೂಡ ನೀಡಲಾಗಿದೆ. ವಿಶೇಷವಾಗಿ ಬಿಡದಿ ಪಾದಯಾತ್ರೆ ಪ್ರಶ್ನೆಗಳಿಗೆ ಕೌಂಟರ್ ಕೊಡೋದಕ್ಕೆ ಶಾಸಕರ ಪಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದರೆ ಅದಕ್ಕೆ ಬೇಕಾದಂಥದ್ದೇ ಒಂದು ಟೀಮನ್ನು ರೆಡಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಯವರು. ಆ ಮೂಲಕ ಈ ಬಾರಿ ಸರ್ಕಾರದ ಕಡೆಗೆ ಪ್ರತಿಪಕ್ಷದಿಂದ ಬರುವಂತಹ ಯಾವುದೇ ಟೀಕೆಯನ್ನು ಅಲ್ಲಿ ಸಡನ್ ಆಗಿ ಅಲ್ಲ, ಒಂದು ಪ್ರಿಪೇರ್ಡ್ ಅಟ್ಯಾಕ್ ಆಗಬೇಕು, ಪ್ರಿಪೇರ್ಡ್ ಕೌಂಟರ್ ಅಟ್ಯಾಕ್ ಆಗಬೇಕು, ಸಂಪೂರ್ಣ ತಯಾರಿಯೊಂದಿಗೆ ಮಾತಾಡಬೇಕು, ಆ ಕಡೆ ಈ ಕಡೆ ಹೋಗೋದು ಬೇಡ ಅನ್ನುವಂತಹ ನಿಟ್ಟಲ್ಲಿ
ರಣತಂತ್ರವನ್ನು ರೂಪಿಸಿದ್ದಾರೆ. ಪ್ರತಿಪಕ್ಷಗಳ ಮೇಲೆ ಮುಗಿಬೀಳೋದಕ್ಕೆ 30 ಶಾಸಕರಿಗೆ ಈ ನಿಟ್ಟಿನಲ್ಲಿ ತರಬೇತಿಯನ್ನು ಕೊಡಲಾಗಿದೆ. ಅಂದರೆ 30 ಶಾಸಕರುಗಳ ಪಡೆಯನ್ನು ಬಹುಶಃ ಈ ರೀತಿಯಾಗಿ ಸಾಮಾನ್ಯವಾಗಿ ಸದನದಲ್ಲಿ ಈ ರೀತಿಯಂಥ ತಂತ್ರಗಾರಿಕೆಗಳನ್ನು ಮಾಡೋದಿಲ್ಲ. ಆದರೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ವಿಶೇಷ ಮುತುವರ್ಜಿಯನ್ನು ವಹಿಸಿ ಬಹಳ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಸದನದ ಒಳಗೂ ಕೂಡ ಆ ತಂತ್ರಗಾರಿಕೆ ಬೇಕು ಅನ್ನೋಂಥದ್ದು ಶಿವಕುಮಾರ್ ಅವರ ಲೆಕ್ಕಾಚಾರ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ತನ್ನದೇ ಆದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರುಗಳ ನಡುವೆ ಸದನದ ಹೊರಗಡೆ ಯಾವ ಸ್ವರೂಪದ ವಾಗ್ಯುದ್ಧ ಈಗಾಗಲೇ ಶುರುವಾಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಹೆಸರು ಹೇಳಿಕೊಂಡು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ನಾನು ತಮ್ಮ ಮುಖೇನ ಗೌರವಾನ್ವಿತ ನಾಗೇಂದ್ರ ಅವರಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ, ಆಗ್ರಹವನ್ನು ಕೂಡ ಪಡಿಸ್ತಾ ಇದ್ದೇನೆ. ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಿಮ್ಗೇನಾದರೂ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ತಾವು ಕ್ಯಾಬಿನೆಟ್ಗೆ ತಾವೇ ಸ್ವತಃ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೊರ ಬರಬೇಕು. ಏನ್ ಚಾರ್ಜಸ್ ಇತ್ತು ಅವ್ರ ಮೇಲೆ ಸಂಪೂರ್ಣ ದುಡ್ಡು ವಾಪಸ್ ಬಂದಾಗಿದೆ. ದುಡ್ಡು ವಾಪಸ್ ಬಂದ್ರೆ ಅವರು ಅಲ್ಲ ಅಗ್ರಿಡ್, ಇದು ವ್ಯಾಲಿಡ್ ಪಾಯಿಂಟ್. ದುಡ್ಡು ಯಾರು ಹೆಂಗ್ ಹೋಯ್ತು ಹೆಂಗ್ ಬಂತು? ಯೂಶಲಿ ಅವ್ರು ಏನ್ ಹೇಳಿದ್ರು, ಈ ದುಡ್ಡನ್ನ ಸ್ಪೆಂಡ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಐ ಆಮ್ ನಾಟ್ ಟ್ರೈಂಗ್ ಟು ಜಸ್ಟಿಫೈ, ಬಟ್ ಎನಿವೇ ದ ಗವರ್ಮೆಂಟ್ ವಿಲ್ ಗಿವ್ ಕ್ಲಾರಿಫಿಕೇಶನ್. ಬಟ್ 100% prima facie there should be a fair chance for him to answer. Let the government answer, then let them question. And I am sure ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ. ಕ್ಲಿಯರ್ ಇದೆ ಅಂತ ಕೂಡ ನನಗೆ ನಂಬಿಕೆ ಇದೆ. ಇವತ್ತು ಪುನಃ ಅವರು ಆ ಒಂದು ನಿಟ್ಟಿನಲ್ಲಿ ಅವರು ಅವಕಾಶ ಮಾಡಿದ್ರು, ಮತ್ತೆ ಸೇರಿಸಿಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇರೋದು ಯಾವ ಇರ್ತಾರೆ ಸ್ವಾತಂತ್ರ್ಯ ಅಂತ ಅವರು ಹೇಳಬೇಕು. ಒಂದು ಅವರನ್ನು ಕೈ ಬಿಡಬೇಕಂತ ಹೇಳಿ ಈಗ ಬಿಜೆಪಿಯವರಿಗೆ ಸರ್ಕಾರ ಬಗ್ಗೆ ಹೇಳಕ್ಕೆ ಏನು ವಿಷಯ ಇಲ್ಲ. ಇವಾಗ ನಾಗೇಂದ್ರ ಅವರು ಮುಗ್ದಿರುವಂತ ಒಂದು ಅಧ್ಯಾಯ. ಹೀಗೆ ಸರ್ಕಾರಕ್ಕೆ ಇದು ಮುಗಿದ ಅಧ್ಯಾಯ, ಆದರೆ ಪ್ರತಿಪಕ್ಷಕ್ಕೆ ಇದು ಜೀವಂತವಿರುವಂತಹ ಅಸ್ತ್ರ. ಇನ್ನು ಸಭಾಪತಿ ಹುದ್ದೆಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಕಡೆಯಿಂದ ಅಭ್ಯರ್ಥಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಸರ್ಕಾರದ ಕಡೆಯಿಂದ ಅಂದರೆ ಆಡಳಿತ ಪಕ್ಷದ ಕಡೆಯಿಂದ ಸ್ಪೀಕರ್ ಹುದ್ದೆಗೂ ಕೂಡ ನಾಮಪತ್ರ ಸಲ್ಲಿಕೆ ಆಗಿದೆ. ಹಾಗೆಯೇ ಸಭಾಪತಿ ಹುದ್ದೆಗೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಸಭಾಪತಿ ಹುದ್ದೆಗೆ ಪ್ರತಿಪಕ್ಷದವರು ಕೂಡ ನಾಮಿನೇಷನ್ ಅನ್ನು ಹಾಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ MA ಸಲೀಂ ಅಹಮದ್ ಅವರು ಇವತ್ತು ಅಭ್ಯರ್ಥಿಯಾಗಿ ಸಭಾಪತಿ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. NDA ಅಭ್ಯರ್ಥಿಯಾಗಿ PH ಪೂಜಾರ ಅವರು ಇವತ್ತು ದೋಸ್ತಿ ಪಡೆಯ ಕಡೆಯಿಂದ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಈಗ ಅಖಾಡದಲ್ಲಿ ಇರುವಂಥದ್ದು. ಪೂಜಾರ ಅವ್ರನ್ನ ಪ್ರತಿಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಸಲೀಂ ಅಹಮದ್ ಅವರನ್ನ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ ಬಸವರಾಜ ಹೊರಟ್ಟಿ ಜೊತೆಗೂ ಕೂಡ ಸಲೀಂ ಅಹಮದ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ವಿಧಾನ ಸಭೆಯ ಸ್ಪೀಕರ್ ಹುದ್ದೆಗೂ ಕೂಡ ಈಗಾಗಲೇ GS ಪಾಟೀಲ್ರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಧಾನ ಪರಿಷತ್ನ ಮೊದಲ ಸಾಲಿನ 3ನೇ ಸೀಟ್ನಲ್ಲಿ ಕುಳಿತಿದ್ದಂತಹ ಹೊರಟ್ಟಿಯವರ ಜೊತೆಗೆ ಸಲೀಂ ಅಹಮದ್ ಅವರು ಹೋಗಿ ಅವರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ, ಅವರನ್ನ ಮಾತನಾಡಿಸುವ, ಸೌಹಾರ್ದಯುತವಾಗಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮುನಿಸಿಕೊಂಡವರ ಜೊತೆಗೆ ಮೀಟಿಂಗು ಕೂಡ, ಮುನಿಸಿಕೊಂಡವರದ್ದೇ ಒಂದು ಮೀಟಿಂಗ್ ಕೂಡ ನಡೀತಾ ಇದೆ. ಸಚಿವ ಸ್ಥಾನ ಸಿಗದವರ ಅಸಮಾಧಾನ ಯಥಾಪ್ರಕಾರವಾಗಿ ಮುಂದುವರೆದಿದೆ. ವಿಶೇಷವಾಗಿ ಸೋಮವಾರ ಸಭೆಯನ್ನು ಸಮಾನ ಮನಸ್ಕ ಶಾಸಕರುಗಳು ಕರೆದಿದ್ದಾರೆ. ನಾಡಿದ್ದು ಸೋಮವಾರದಂದು ಒಂದು ಸಭೆಯನ್ನು ಸೇರಿ ಅದರಲ್ಲಿ ಮಾತನಾಡೋಣ ಅಂತೇಳಿ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದ ಶಾಸಕರು ಈ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಮಂಡನೆ ಮಾಡೋದಕ್ಕೆ, ಅಂದರೆ ನಮ್ಮೆಲ್ಲರ ಪರವಾಗಿ ಒಬ್ಬನನ್ನ ನಾವು ಲೀಡರ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳೋಣ, ಅವರ ಹೆಸರಿನ ಮೂಲಕವಾಗಿ ಈಗ ಕೌಂಟರ್ ಅಟ್ಯಾಕ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ಒಂದು ಸ್ಟ್ರಾಟಜಿ ಇಲ್ಲಿ ರೂಪಿಸಲಾಗಿದೆ. ಕಾಂಗ್ರೆಸ್ ವರಿಷ್ಠರಿಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನು ಇಲ್ಲಿ ರೂಪಿಸಲಾಗ್ತಾ ಇದೆ. ಮತ್ತು ಹಾಲಿ ಇರುವಂತಹ ಮಹಿಳಾ ಸ್ಥಾನದ ಬಗ್ಗೆಯೂ ಕೂಡ ಆಕಾಂಕ್ಷಿಗಳು ಸಭೆಯನ್ನು ನಡೆಸಬಹುದು. ಅದರ ಬಗ್ಗೆಯೂ ಕೂಡ ತಮ್ಮದೇ ಆದಂಥ ಅಭಿಪ್ರಾಯವನ್ನು ಮಂಡನೆ ಮಾಡಬಹುದು. ರಾಜ್ಯ ನಾಯಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮುಂದುವರಿಸೋದಕ್ಕೂ ಕೂಡ ತಯಾರಿಗಳು ನಡೀತಾ ಇದ್ದಾವೆ. ಹಾಗೇನಾದರೂ ಬದಲಾವಣೆಗಳಾಯಿತು ಅಂತ ಹೇಳಿದ್ರೆ ಆವಾಗ ಬಂಗಾರಪೇಟೆ ನಾರಾಯಣಸ್ವಾಮಿಯವ್ರನ್ನು ಕೂಡ ನೀವು ಮಂತ್ರಿ ಮಾಡಬೇಕು, ಮಹಿಳಾ ಕೋಟದಲ್ಲಿ ಬೇರೆ ಯಾರನ್ನಾದರೂ ಮಾಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಬೇಕಾದಂತಹ ತಯಾರಿಯನ್ನು ಆಡಳಿತ ಪಕ್ಷದ ಸದಸ್ಯರುಗಳು ಮಾಡಿಕೊಂಡಿದ್ದಾರೆ. ಹೀಗೆ ಸಮರಕ್ಕೆ ಬೇಕಾದಂಥ ಸಿದ್ಧತೆ ಒಂದಾದರೆ ಉಪಸಮರಗಳು ಅಲ್ಲಲ್ಲಿ ನಡೀತಾ ಇರ್ತವೆ. ಅವರವ್ರದ್ದೇ ಆದಂತಹ ಮೀಟಿಂಗ್ಗಳು, ಅದರ ಮೂಲಕವಾಗಿ ತಮ್ಮ ಪಕ್ಷದವರ ಮೇಲೆ ಏನೇನು ಒತ್ತಡವನ್ನು ತರಬೇಕು ಅನ್ನೋಂತಹ ಪ್ರಯತ್ನವೂ ಕೂಡ ಸಾಗ್ತಾ ಇರುವಂಥದ್ದು.
ಪ್ರಜ್ವಲ್ ರೇವಣ್ಣ ಮೊಬೈಲ್ನ ಮೂಲಕವಾಗಿಯೇ ಜೈಲಿಗೆ ಹೋಗಬೇಕಾಯಿತು. ಮೊಬೈಲ್ನಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋಗಳು ಮುಂದೆ ಅದು ಪೆನ್ ಡ್ರೈವ್ ಮೂಲಕವಾಗಿ ಹರಿದಾಡಿ ಏನೆಲ್ಲ ಆಯಿತು ಅನ್ನೋಂಥದ್ದನ್ನು ಬಹುಶಃ ಯಾರು ಮರೆತರೂ ಪ್ರಜ್ವಲ್ ರೇವಣ್ಣ ಅಂತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿರುವಂತಹ ವ್ಯಕ್ತಿ. ಪ್ರತಿನಿತ್ಯವೂ ಕೂಡ ತನ್ನ ಮೊಬೈಲ್ನ ಸಹವಾಸ, ಆ ಮೊಬೈಲ್ನ ಸಹವಾಸದಿಂದ ಮಾಡಿಕೊಂಡಿರುವಂತಹ ರೆಕಾರ್ಡ್ಗಳು, ಆ ರೆಕಾರ್ಡ್ಗಳಲ್ಲಿ ಆಗಿರುವಂತಹ ವೈರಲ್ಲು ಮತ್ತು ಇದರ ಮೂಲಕವಾಗಿ ಆತ ಅನುಭವಿಸ್ತಾ ಇರುವಂಥ ಶಿಕ್ಷೆ ಇವೆಲ್ಲವೂ ಕೂಡ ಆದಾಗ್ಯೂ ಇದೇ ವ್ಯಕ್ತಿ ಜೈಲಿನ ಅದೇ ಗೋಡೆಗಳ ಒಳಗಡೆ ನಿಂತುಕೊಂಡು ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವಂತಹ ವಿಡಿಯೋ, ಅದರ ಫೋಟೋಗಳು ಸಿಗ್ತಾ ಇದ್ದಾವೆ ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಬದಲಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಆಗಿರುವಂಥದ್ದು ಗೋಚರಿಸ್ತಾ ಇದೆ. ಆತ ಹೊರಗೆ ಇಲ್ಲ ಒಳಗಿದ್ದಾನೆ ಅನ್ನೋಂಥದ್ದನ್ನು ಒಂದು ಬಿಟ್ಟರೆ ಪ್ರಜ್ವಲ್ ರೇವಣ್ಣನಲ್ಲಿ ಬದಲಾವಣೆ ಏನೂ ಆದಾಗೆ ಕಾಣ್ತಾ ಇಲ್ಲ. ಈ ಪ್ರಜ್ವಲ್ನ ಕೈಗೆ ಮೊಬೈಲನ್ನು ಕೊಟ್ಟಂಥವ್ರು ಯಾರು, ಆತ ಸಿಕ್ಕಿ ಬಿದ್ದಿದ್ದು ಹೇಗೆ, ಮತ್ತು ಜೈಲಿನೊಳಗೆ ಕಾಣದ ಕೈಗಳು ಯಾವುವು ಈ ಪ್ರಜ್ವಲ್ ರೇವಣ್ಣಗೆ ಸಹಕಾರವನ್ನು ಕೊಡ್ತಿರೋದು, ಇವೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆಗಳು ನಡೀತಾ ಇರುವಂಥದ್ದು. ವಿಶೇಷವಾಗಿ ಪ್ರಜ್ವಲ್ ರೇವಣ್ಣನ ಈ ಒಂದು ಮೊಬೈಲ್ನಲ್ಲಿ ಆತ ಮಾತಾಡ್ತಾ ಇರುವಂತಹ ರೀತಿಯನ್ನು ನಾವು ಗಮನಿಸಿದರೆ ಆತ ಜೈಲಿನ ಒಳಗಡೆನೇ ಮೊಬೈಲ್ ಬಳಕೆ ಮಾಡ್ಕೊಳ್ತಾ ಇರ್ತಾನೆ ಮತ್ತು ಹತ್ಕೊಂಡು ಕೂತಿದ್ರು, ಏನು ಮಾಡ್ತಿದೆ, ಈ ಎಲ್ಲ ಮಾತುಗಳು ಕೂಡ ಆತನಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಅಲ್ಲಿ ರೆಕಾರ್ಡ್ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಒಳಗಡೆನೇ ಮಾತನಾಡ್ತಾ ಇರೋದು ಕೂಡ ಗೋಚರ ಆಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಮೊಬೈಲನ್ನು ಬಳಕೆ ಮಾಡೋದನ್ನು ಮುಂದುವರಿಸಿರೋದು ಸ್ಪಷ್ಟ ಇದೆ. ಮತ್ತು ಪ್ರಜ್ವಲ್ನ ಬ್ಯಾರಕ್ನಲ್ಲೇ ಈ ಮೊಬೈಲ್ ಸಿಕ್ಕಿದೆ. ಹಾಗಾದರೆ ಪ್ರಜ್ವಲ್ಗೆ ಮೊಬೈಲ್ ಕೊಟ್ಟಿದ್ದು ಯಾರು, ಎಲ್ಲಿಂದ ಸಿಗುತ್ತೆ ಈ ಮೊಬೈಲ್? ಅದು ಆಂಡ್ರಾಯ್ಡ್ ಫೋನ್, ಕೈಯಲ್ಲಿರುವಂಥದ್ದು ಸ್ಮಾರ್ಟ್ ಫೋನ್ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಿಕ್ಕಂತಹ ಮೊಬೈಲನ್ನು ಕೊಟ್ಟಿದ್ದು ಯಾರು ಕೊಟ್ಟಿರುವಂಥದ್ದು? ಆತನ ಜೊತೆಗಿರುವಂತಹ ಸಹ ಕೈದಿ ತಂದು ಅದನ್ನು ಪ್ರಜ್ವಲ್ ಕೈಗೆ ಕೊಟ್ಟಿರುವಂಥದ್ದ? ಯಾವ ಕಾರಣಕ್ಕಾಗಿ? ಜೈಲಿನಲ್ಲಿ ಸಿಕ್ಕಿರುವಂತಹ ಪೆನ್ ಡ್ರೈವ್ ಮೊಬೈಲ್ನಲ್ಲಿ ಏನಿದೆ? ಯಾಕಂದರೆ ಅಲ್ಲೊಂದು ಪೆನ್ ಡ್ರೈವ್ ಸಿಕ್ಕಿದೆ, ಅಲ್ಲೊಂದು ಮೊಬೈಲ್ ಸಿಕ್ಕಿದೆ, ಮೊಬೈಲ್ ಚಾರ್ಜರ್ ಸಿಕ್ಕಿದೆ, ಒಂದು ನೋಟ್ಬುಕ್ ಸಿಕ್ಕಿದೆ. ಇವೆಲ್ಲ ಯಾರ್ದಿದು? ಯಾರಿವರು? ಹೇಗೆ ಇದನ್ನು ತರಿಸ್ತಾರೆ? ಜಾಮರ್ ಹಾಕಿರೋ ಜೈಲಿನಲ್ಲಿ ನೆಟ್ವರ್ಕ್ ಸಿಕ್ಕಿದ್ದು ಹೇಗೆ? ಯಾಕಂದರೆ ಇಲ್ಲಿ ಜಾಮರ್ ಇದೆ. ಜಾಮರ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಈ ಜಾಮರ್ದೇ ಇನ್ನೊಂದು ಕತೆ ಆಗುತ್ತೆ. ಅಲ್ಲಿ ಜೈಲಿನ ಒಳಗಡೆ ಇರೋರಿಗೆ ಮಾತ್ರ, ಜೈಲಿನ ಹೊರಗಡೆ ಇರೋರಿಗೂ ಕೂಡ ಈ ಜೈಲಿನಲ್ಲಿರುವಂತಹ ಜಾಮರ್ನಿಂದಾಗಿ ಸುತ್ತಮುತ್ತಲಿರುವಂತಹ ಅಪಾರ್ಟ್ಮೆಂಟ್ಗಳು, ಅಲ್ಲಿರುವಂತಹ ನಿವಾಸಿಗಳಿಗೆ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ. ಆದರೆ ಜೈಲಿನ ಒಳಗಡೆ ನೆಟ್ವರ್ಕ್ ಸಿಗುತ್ತೆ. ಜೈಲಿನ ಒಳಗಡೆ ನೆಟ್ವರ್ಕ್ ಸಿಗುತ್ತೆ, ಹೊರಗಡೆ ಸಿಗೋದಿಲ್ಲ, ಸಾಮಾನ್ಯ ಜನರಿಗೆ ಸಿಗೋದಿಲ್ಲ. ಆದರೆ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅಂತವ್ರಿಗೆ ನೆಟ್ವರ್ಕ್ ಸಿಗುತ್ತೆ. ಆಂಧ್ರ ಪ್ರದೇಶ ರಿಜಿಸ್ಟ್ರೇಷನ್ ನಂಬರ್ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದು ಹೇಗೆ? ಆಂಧ್ರ ಪ್ರದೇಶದ ಸಿಮ್ ಅಂತ ಇದು, ಅದಕ್ಕೆ ಹೇಗೆ ಇದು ಪರಪ್ಪನ ಅಗ್ರಹಾರಕ್ಕೆ ಬರುತ್ತೆ? ಯಾರಿವರು ತಂದುಕೊಡೋದು? ಪರಪ್ಪನ ಅಗ್ರಹಾರ ಪೊಲೀಸರಿಂದ ತನಿಖೆ, ಸಿಬ್ಬಂದಿ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. ಯಾಕಂದರೆ ಇದ್ದವರೊಳಗೇನೆ ಕದ್ದವರು ಯಾರು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಅಲ್ಲಿರುವಂಥವ್ರುಗಳಲ್ಲೇ ಯಾರೋ ಒಬ್ರು ಶಾಮೀಲಾಗದ ಹೊರತು ಮೊಬೈಲ್ ಅದಾಗಿ ನಡ್ಕೊಂಡಂತೂ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಯಾರೋ ತಂದು ಕೊಡಬೇಕು. ತಂದು ಕೊಡುವಾಗ ತಪಾಸಣೆಯನ್ನು ದಾಟಿಯೇ ಬರಬೇಕು. ಹಾಗೆ ತಪಾಸಣೆಯನ್ನು ದಾಟಿ ಬರುವಾಗ ತಪಾಸಣೆಯನ್ನು ಮಾಡ್ತಾ ಇರುವಂಥವ್ರು ಕಣ್ಣು ಮುಚ್ಚಿಕೊಂಡು ಕೂತ್ಕೋಬೇಕು. ಹೀಗೆಲ್ಲ ಕಣ್ಣು ಮುಚ್ಚಿಕೊಂಡು ಕೂತ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು. ಇಂಥ ವ್ಯವಸ್ಥೆಯನ್ನು ಮಾಡಿಸ್ತಾ ಇರೋದು ಯಾರು ಇಲ್ಲಿ ಈ ಜೈಲಿನಲ್ಲಿ? ನೋಟ್ಬುಕ್ನಲ್ಲಿ ಹಲವರ ನಂಬರ್ಗಳು, ಹೆಸರುಗಳು ಇವೆಲ್ಲವೂ ಕೂಡ ಪತ್ತೆಯಾಗಿದ್ದಾವೆ. ಯಾರ್ಯಾರಿಗೆ ಕರೆಗಳು ಹೋಗಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಆಗಬೇಕು. ಯಾಕಂದ್ರೆ ಅಫ್ಕೋರ್ಸ್ ಇದರ ಬಗೆಗಿನ ಸಂಪೂರ್ಣವಾದಂತಹ ಡೀಟೇಲ್ಸ್ ಸಿಗೋದಕ್ಕೆ ಸಾಧ್ಯ ಇದೆ. ಟೆಕ್ನಿಕಲ್ ಆಗಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಯಾರ್ಯಾರಿಗೆ ಕರೆಗಳು ಹೋಗಿದ್ದಾವೆ? ಪ್ರಜ್ವಲ್ ಜೊತೆಗಿದ್ದಂತಹ ಪ್ರತಾಪ್, ಆತರ ಹಿನ್ನೆಲೆ ಬಗ್ಗೆಯೂ ಕೂಡ ತನಿಖೆಯನ್ನು ಈಗ ನಡೆಸಬೇಕಾಗಿದೆ. ಯಾಕಂದ್ರೆ ಈ ಪ್ರತಾಪ್ ಏನಿದ್ದಾನೆ, ಈತ ಜೈಲು ಸೇರಿರುವಂಥದ್ದು ಒಂದು ಪೋಕ್ಸೋ ಕೇಸ್ನಲ್ಲಿ, ಮತ್ತೊಬ್ಬ ವ್ಯಕ್ತಿ ಸೇರಿರುವಂಥದ್ದು ಶಿಕ್ಷೆ ಅನುಭವಿಸ್ತಾ ಇರುವಂಥದ್ದು ರೇಪ್ ಕೇಸ್ನಲ್ಲಿ. ಎಂಥವರು ಒಂದೇ ಬ್ಯಾರಕ್ನಲ್ಲಿ ಇದ್ದಾರೆ ನೋಡಿ. ಯಾವ ಸ್ವರೂಪದ ಆರೋಪಿಗಳು, ಅಪರಾಧಿಗಳು. ಇಂಥ ಅಪರಾಧಿ ಇವಾಗ ಜೈಲಿನಲ್ಲಿ ಸಿಕ್ಕಂತಹ ಮೊಬೈಲ್, ಪೆನ್ ಡ್ರೈವ್ FSLಗೆ ರವಾನೆ ಆಗಿದೆ. ಮೊಬೈಲ್ ಮತ್ತು ಪೆನ್ ಡ್ರೈವ್ FSLಗೆ ರವಾನೆ ಆಗಿದೆ. ಅದರಲ್ಲಿ ತನಿಖೆ ಆಗಬೇಕಾಗಿದೆ. ಮತ್ತು ವಿಶೇಷವಾಗಿ ಮೊಬೈಲ್ನಲ್ಲಿ ಕೆಲವು ವಿಡಿಯೋಗಳು ಕೂಡ ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಈಗಾಗಲೇ ಹರಿದಾಡ್ತಾ ಇದೆ. ಮೊಬೈಲ್ನಲ್ಲಿ ಕೆಲವು ವಿಡಿಯೋಗಳಿದ್ವು, ಅದರಲ್ಲಿ ಕೆಲವುದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಫೋಟೋಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಈಗ ತನಿಖಾಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. CCB ಅವರು ನಡೆಸಿರುವಂತಹ ರೇಡ್ನಲ್ಲಿ ಇದೆಲ್ಲ ಸಿಕ್ಕಿರೋದು. ಕೆಲವು ಫೋಟೋ ಡೌನ್ಲೋಡ್ ಮಾಡಿರುವ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಹಾಗಾದ್ರೆ ಏನಿವರ ಆಸಕ್ತಿ?
ಯಾವ ಸ್ವರೂಪದ ವ್ಯಕ್ತಿತ್ವ ಇದು? ಜೈಲಿಗೆ ಹೋಗೋದು ಸುಧಾರಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾರೆ, ಶಿಕ್ಷೆ ಅನ್ನುವಂಥದ್ದು ಸುಧಾರಿಸೋದಿಕ್ಕೆ ಅಂತ ಹೇಳ್ತಾರೆ. ಆದರೆ ಇದು ಅದೇ ಚಾಳಿಯನ್ನು ಮುಂದುವರಿಸುವಂಥದ್ದು ಗೋಚರಿಸ್ತಾ ಇದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಹ ಖೈದಿಯಾಗಿರುವಂತಹ ವ್ಯಕ್ತಿ ಪ್ರತಾಪ್ ರಾಯ್ ಅನ್ನುವಂತಹ ವ್ಯಕ್ತಿ ಸಹ ಖೈದಿ. ಈತ ಪಶ್ಚಿಮ ಬಂಗಾಳದವನು. ಇವನು ಕಳೆದ 5 ತಿಂಗಳಿಂದಲೂ ಕೂಡ ಪ್ರಜ್ವಲ್ ಮತ್ತು ಪ್ರತಾಪ್ ರಾಯ್ ಮೊಬೈಲನ್ನು ಬಳಸ್ತಾ ಇದ್ರ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಇದೆ. ಎಂಥವರು ಜೋಡಿಯಾಗಿದ್ದಾರೆ ಅಂತ ನೀವು ಗಮನಿಸಬೇಕಿಲ್ಲಿ. ಯಾಕಂದರೆ ಈ ವ್ಯಕ್ತಿಗಳು ಬದಲಾಗೋದಿಲ್ಲ ಅನ್ನುವಂಥದ್ದಕ್ಕೆ ಜೈಲಿನಲ್ಲಿ ಹೋದರೂ ಕೂಡ ಮತ್ತಷ್ಟು ಅದೇ ಚಾಳಿಯಲ್ಲಿ ಮುಂದುವರಿತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ನ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಪ್ರತಾಪ್ ರಾಯ್ ಮೂಲತಃ ಪಶ್ಚಿಮ ಬಂಗಾಳದವನು. ಈತ ಪೋಕ್ಸೋ ಕೇಸ್ನ ಆರೋಪಿ, ಪೋಕ್ಸೋ ಕೇಸ್ನಲ್ಲಿ ಬಂದವನು. ಈತ ರೇಪ್ ಕೇಸ್ನಲ್ಲಿ ಹೋದವನು. ಇವರಿಬ್ಬರು ಈಗ ಸಹ ಖೈದಿಗಳಾಗಿದ್ದರು. ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ತನ್ನದೇ ಅಂತೇಳಿ ಪ್ರತಾಪ್ ರಾಯ್ ಹೇಳ್ಕೊಂಡಿದ್ದಾನೆ. ಪಾಪ ಪ್ರಜ್ವಲ್ ರೇವಣ್ಣ ಫೋನಲ್ಲಿ ಮಾತಾಡೋದು ಮಾತ್ರ ಬಿಟ್ಟರೆ ಆತನ ಕೈಯಲ್ಲಿರೋದು ಒಂದು ನೋಟ್ಬುಕ್ ಮಾತ್ರ ಅಂತ. ಆತ ನೋಟ್ಬುಕ್ ತನ್ನದು ಅಂತ ಹೇಳ್ಕೊಂಡು ಪ್ರಜ್ವಲ್ ರೇವಣ್ಣ ಹೇಳ್ಕೊಂಡಿದ್ದಾನೆ. ಆದರೆ ಮೊಬೈಲಲ್ಲಿ ಮಾತಾಡಿರೋದು ಗೊತ್ತಾಗುತ್ತೆ. ಇದು ಯಾವ್ಯಾವ ಸ್ವರೂಪದ ಕ್ಲೇಮ್ಗಳಿಲ್ಲಿದ್ದಾವೆ ಅಂತ ಹೇಳಿ. ಪ್ರಜ್ವಲ್ ಪ್ರತಾಪ್ಗೆ ಮೊಬೈಲ್, ಸಿಮ್ ಕೊಟ್ಟವರಿಗಾಗಿ ಈಗ ಹುಡುಕಾಟವೂ ಕೂಡ ನಡೀತಾ ಇದೆ. ಯಾರು ಇವ್ರಿಗೆ ಮೊಬೈಲ್ ಕೊಟ್ಟವರು, ಯಾರು ಇವ್ರಿಗೆ ಸಿಮ್ ಕೊಟ್ಟಂಥವ್ರು? ಆಗಲೇ ನಾನು ಹೇಳ್ದಂಗೆ ಅದನ್ನು ನಡ್ಕೊಂಡದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ತಂದು ಕೊಡಬೇಕು, ಇವರು ತರಿಸ್ಕೊಂಡಿರಬೇಕು, ಅದಕ್ಕೆ ಬೇಕಾದಂಥ ವಿಶೇಷ ವ್ಯವಸ್ಥೆಗಳಾಗಬೇಕು. ಜೈಲು ಸಿಬ್ಬಂದಿ, ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಯ ನಿರ್ಲಕ್ಷ್ಯವೋ ಅಥವಾ ಸಹಕಾರವೋ? ನಿರ್ಲಕ್ಷ್ಯ ಆಗೋದಕ್ಕೆ ಸಾಧ್ಯತೆ ಕಡಿಮೆ ಇದೆ, ಸಹಕಾರದ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಸಹಕಾರ ಇಲ್ಲದೆ ಹೋದರೆ ಈ ರೀತಿಯಾದಂತಹ ಕೆಲಸಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಮಾಸ್ಟರ್ ಮೈಂಡ್ ಇದರಲ್ಲಿರುವಂಥದ್ದು ಈರಣ್ಣ. ಈ ಈರಣ್ಣ ನೋಡಿ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ, ಈತನ ಮೇಲೆ ಈಗ ಅನುಮಾನ ದಟ್ಟವಾಗ್ತಾ ಇದೆ. ಯಾಕಂದರೆ ಈ ಈರಣ್ಣ ರಂಗಾಪುರ ಏನು ಮಾಡಿದ್ದಾನೆ, ಈತ ಪ್ರತಿ ಬಾರಿಯೂ ಕೂಡ ಜೈಲಿನಲ್ಲಿ ದಾಳಿ ಆದಾಗಲೆಲ್ಲ ಏನೂ ಸಿಗದಂತೆ ತಪ್ಪಿಸ್ತಾ ಇದ್ನಂತ ಈರಣ್ಣ. ಈತನ ಕೆಲಸ ಜೈಲಿನಲ್ಲಿರುವಂತಹ ಖೈದಿಗಳನ್ನು ಹಿತರಕ್ಷಣೆ ಮಾಡುವಂಥದ್ದು ಅನ್ನುವ ರೀತಿಯಲ್ಲಿ ಗೋಚರಿಸುತ್ತೆ ಈತನ ವ್ಯವಹಾರವನ್ನು ಗಮನಿಸಿದಾಗ. ಯಾಕಂದರೆ ಜೈಲಿನಲ್ಲಿ ದಾಳಿ ಆದಾಗಲೆಲ್ಲ ಏನೂ ಸಿಗದಂತೆ ತಪ್ಪಿಸ್ತಾ ಇದ್ದ. ಯಾರು ದಾಳಿ ನಡೆಸೋದಕ್ಕೆ ಬರ್ತಾ ಇದ್ರೋ ಆ ಅಧಿಕಾರಿಗಳನ್ನ ಒಳಗೆ ಬಿಡದೆ ತಡ ಮಾಡ್ತಾ ಇದ್ದ ಈರಣ್ಣ. ಅಂದರೆ ಒಂದು 15-20 ನಿಮಿಷ ನೀವು ಅಲ್ಲೇ ಇರಬೇಕು. ಅವರು ಜೈಲು ಸಿಬ್ಬಂದಿ ಜೊತೆ ಮಾತಾಡ್ತಾ ಏನಕ್ಕೆ ಬಂದ್ರಿ, ಯಾರು ಬಂದರು, ನಿಮ್ಮ ID ಕಾರ್ಡ್ ತೋರಿಸಿ, ನಿಮ್ಮ ID ಕಾರ್ಡ್ ತೋರಿಸಿ, ಯಾವ ಆರ್ಡ್ರ್ ಮೇಲೆ ಬಂದಿರಿ, ಇದು ಜೈಲಿಗೆ ಹಂಗೆಲ್ಲ ಬರೋಕ್ಕಾಗೋದಿಲ್ಲ. ಈ ರೀತಿಯಾದಂತಹ ಕಾನೂನಾತ್ಮಕವಾಗಿಯೇ ತಡೆಯುವಂತಹ ಪ್ರಯತ್ನಗಳಿರ್ತಾವಲ್ಲ, ಅದು ಬಹಳ ಚೆನ್ನಾಗಿರುತ್ತೆ. ಯಾಕೆಂದರೆ ಕಾನೂನಿನ ಪ್ರಕಾರವಾಗಿಯೇ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಹಾಗಾಗಿ ಅವರು ಏಕಾಏಕಿ ದಾಳಿ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ನುವಂಥದ್ದು. ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಒಳಗಿರೋರ ಹಿತರಕ್ಷಣೆ. ಮೊನ್ನೆ ದಾಳಿಯ ವೇಳೆ ಈರಣ್ಣನ ಮಾತು ಕೇಳದೇನೆ ಇವರು ಒಳಗಡೆ ನುಗ್ಗಿದ್ದಾರೆ CCB ಅಧಿಕಾರಿಗಳು. ಈರಣ್ಣನ ಮಾತು ಕೇಳದೇನೆ CCB ಅಧಿಕಾರಿಗಳು ಒಳಗೆ ನುಗ್ಗಿದ್ದಾರೆ. ಆಗ ಮೊಬೈಲ್ ಸಿಕ್ಕಿದ್ದಾವೆ. ಸದ್ಯ ಈರಣ್ಣನನ್ನು ಅಮಾನತು ಮಾಡಲಾಗಿದೆ. ಅಕ್ರಮಕ್ಕೆ ಸಹಕಾರವನ್ನು ಕೊಟ್ಟದ್ರ ಬಗ್ಗೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ಜೈಲು ಸೂಪರಿಂಟೆಂಡೆಂಟ್ಗೆ ಇದು ಗೊತ್ತಿರಲೇಬೇಕು. ಆತನಿಗೆ ಗೊತ್ತಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಆಗಸ್ಟ್ 6ರಂದು ಪ್ರಜ್ವಲ್ ಬ್ಯಾರಕ್ ಮೇಲೆ ದಾಳಿ ಮಾಡಿದಾಗ ಏನೂ ಕೂಡ ಸಿಗೋದಿಲ್ಲ. ಅದಾದ ಮೇಲೆ ದಾಳಿ ಮಾಡಿದಾಗ ಸಿಗುತ್ತೆ. ಆಗಸ್ಟ್ 6ನೇ ತಾರೀಕಿಗೆ ಸಿಗೋದಿಲ್ಲ, ನಂತರ ಸಿಗುತ್ತೆ. ಅಂದರೆ ಕಾಟಾಚಾರಕ್ಕೆ ಬ್ಯಾರಕ್ ಪರಿಶೀಲನೆ ಮಾಡಲಾಗಿತ್ತ ಅನ್ನೋದ್ರ ಬಗ್ಗೆ ಈಗ ಅನುಮಾನ ದಟ್ಟವಾಗ್ತಾ ಇದೆ. ಯಾವ ಸ್ವರೂಪದ ತನಿಖೆಯನ್ನು ನಡೆಸ್ತಾ ಇರ್ತಾರೆ? ಒಂದೊಂದು ಆರ್ಡರ್ ಸಂದರ್ಭದಲ್ಲಿ ಕೂಡ ಒಂದೊಂದು ರೀತಿಯಲ್ಲಿ ಆಗ್ತಾ ಇದೆ. ಇದರ ನಡುವೆ ಪವಿತ್ರ ಗೌಡ ನೋಡಿ, ಇದು ಕೇವಲ ಇಲ್ಲಿ ಮೊಬೈಲ್ ಫೋನ್ನ ಬಳಕೆ ಕೇವಲ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಸೀಮಿತ ಆದಂಗೆ ಕಾಣ್ತಾ ಇಲ್ಲ. ಹಿಂದೆ ದರ್ಶನ್ ಯಾವ ರೀತಿಯಲ್ಲಿ ತಗಲಾಕೊಂಡಿರೋದು ಗೊತ್ತಿದೆ. ಅದಕ್ಕೆ ಕಾರಣಕ್ಕಾಗಿ ಬಳ್ಳಾರಿ ಜೈಲಿಗೆ ಹೋಗಿರೋದು ಕೂಡ ಗೊತ್ತಿದೆ. ಇಲ್ಲಿ ಕೋರ್ಟ್ ವಿಚಾರಣೆಗೆ ಇವತ್ತು ತಡವಾಗಿ ಪವಿತ್ರ ಗೌಡ ಹಾಜರಾಗಿದ್ದಾಳೆ. ಆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವುದಕ್ಕೆ ಈಕೆ ತಡ ಮಾಡಿದ್ದಾಳೆ. ಪವಿತ್ರ ಲೇಟಾಗಿ ಹಾಜರಾಗಿದ್ದನ್ನ ಜಡ್ಜ್ ಅವರು ಪ್ರಶ್ನಿಸಿದ್ದಾರೆ. ವಿಶೇಷವಾಗಿ ಯಾಕೆ ಲೇಟ್ ಆಯಿತು ಅನ್ನೋದನ್ನು ಕೂಡ ಅವರು ಕೇಳಿದಂತಹ ಸಂದರ್ಭದಲ್ಲಿನೇ ಹೆಡ್ಫೋನ್ ಯಾಕೆ ಯೂಸ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಅವರು ಹಾಕಿದ್ದಾರೆ. ಅಂದರೆ ಯಾರು ಪರ್ಮಿಷನ್ ಕೊಟ್ಟರು, ಈಕೆ ಇಲ್ಲಿ ಒಳಗಡೆ ಹೆಡ್ಫೋನನ್ನು ಹೇಗೆ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೊಳ್ತಾರೆ? ಈಗ ಹೆಡ್ಫೋನ್ ಬಳಕೆ ಮಾಡಿದ್ರೆ ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡ್ತಾರೆ? ಮಹಿಳಾ ಸೆಲ್ನಲ್ಲಿ ಹೆಡ್ಫೋನನ್ನು ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ನಾನು ಇದನ್ನು ಗಮನಿಸಿದ್ದೇನೆ ಅನ್ನೋಂಥ ನ್ಯಾಯಾಧೀಶರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ನಡೀತಾ ಇದೆ? ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ನ್ಯಾಯಾಧೀಶರು. ಇಲ್ಲ ಮೇಡಮ್ ನಾನು ಬಳಸಿಲ್ಲ ಅಂತೇಳಿ ಪವಿತ್ರ ಗೌಡ ಹೇಳ್ಕೊಂಡಿದ್ದಾಳೆ. ಇಲ್ಲ ಮೇಡಮ್ ನಾನು ಬಳಸಿಲ್ಲ ಅಂತೇಳಿ ನಾನು ನೋಡಿದ್ದೇನೆ ಅಂತೇಳಿ ಜಡ್ಜ್ ಹೇಳಿದ್ದಾರೆ. ಅಂದರೆ ಜಡ್ಜ್ ಕಣ್ಣಿಗೆ ಯಾಮಾರಿಸ್ತಾರೆ ಅಂತೇಳಿ. ಆದರೆ ಯಾವ ಸ್ವರೂಪದಲ್ಲಿದ್ದಾರೆ ಇವರು ಅಂತೇಳಿ ಸ್ಪಷ್ಟನೆ ನೀಡುವಂತೆ ಜೈಲಾಧಿಕಾರಿಗಳಿಗೆ ಈಗ ಜಡ್ಜ್ ಅವರು ಹೇಳಿದ್ದಾರೆ. ಹೇಗೆ ಆಕೆ ಹೆಡ್ಫೋನನ್ನು ಬಳಸಿದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಇದು ನಮ್ಮ
ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದಿರುತ್ತೆ.